ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು ಏನು 4 ಬ್ಲಾಕ್ಗಳಲ್ಲಿ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಎ ಮತ್ತು A1 ಬಿ ಮತ್ತು B1 ಬ್ಲಾಕ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇತ್ತು. ಇಲ್ಲಿ ಸಾಕಷ್ಟು ಅಂದರೆ 10 ರಿಂದ 11 ಅಡಿ ಡೀಪ್ ತಳಗಡೆ ಹೋದ ನಂತರ ಗೋಡೆ ಕುಸಿತ ಕಾಣ್ತಾ ಇದ್ವು. ಹೀಗಾಗಿ ಗೋಡೆಯ ಅಕ್ಕಪಕ್ಕ ಏನಿದೆ ಮಣ್ಣು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸವನ್ನು ಇಲ್ಲಿ ಸುಮಾರು 35 ಕೂಲಿ ಕಾರ್ಮಿಕರು ಕೂಡ ಮಾಡ್ತಾ ಇದ್ದಾರೆ. ಇದು ಏನು ಪ್ಲಸ್ ಮಾರ್ಕ್ ಇದೆ, ಸಂಪೂರ್ಣವಾಗಿ ತೆಗೆದು 10/10 ಅಲ್ಲಿ ಮಾತ್ರ ಈ ಒಂದು ಉತ್ಖನನ ಕಾರ್ಯ ಮುಂದೆ ಒರೆಯಲಿದೆ. ಆದರೆ ಇವಾಗ ಕಳೆದ 11 ದಿನಗಳಿಂದಲೂ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ 8 ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲಿನಲ್ಲಿ ಕೂಡ. ಆದರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 374 ರೂಪಾಯಿ ಮಾತ್ರ ನೀಡ್ತಾ ಇದ್ದರು. ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆನೂ ಕೂಡ ಹೇಳಿದರು. ಆದರೆ ಇವಾಗ 11 ದಿನ ಕಳೆದರೂ ಕೂಡ ಅವರಿಗೆ ವೇತನ ಆಗಿಲ್ಲ. ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಕಳೆದ 11 ದಿನಗಳಿಂದಲೂ ಕೂಡ ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು 43ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಆದರೆ ಇವತ್ತು ಯಾವುದೇ ರೀತಿಯ ಅಪರೂಪದ ವಸ್ತು ಸಿಕ್ಕಿಲ್ಲ. ಆದರೆ ಕೂಲಿ ಕಾರ್ಮಿಕರಿಗೆ ವೇತನ ನೀಡಿಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ, ಸುಮಾರು 25 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ, ಕೂಲಿ ಕಾರ್ಮಿಕರಿಗೆ ಯಾಕೆ ನೀವು ವೇತನ ಮಾಡ್ತಾ ಇಲ್ಲ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡೊಳಗೆ ಉತ್ಖನನ ನಡೆದ 11 ದಿವಸ ಆತು. ಪಾಪ ಬಡವರು 11 ದಿನದ ಒಳಗೆ ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಕೊಡೋದು 8 ತಾಸು ದುಡಿತಾರೆ. ಅವರು ಮುಂಜಾನೆ 8 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಮಾಡ್ತಾರೆ. ಅವ್ರಿಗೆ 340-360 ಸಾಲಂಗಿಲ್ಲ. ಯಾಕಂದ್ರೆ ಇದು 25 ಲಕ್ಷ ಸೆಕ್ಷನ್ ಆಗೈತಿ. ಅವ್ರಿಗೆ ಯೋಗ್ಯವಾದ 1000 ರೂಪಾಯಿ ತನಕ ಕೊಡೋಕೆ ಅಡ್ಡಿಲ್ಲ. ಯಾಕಂದರೆ 8 ಗಂಟೆಗೆ ಬಂದರು 5 ಗಂಟೆಗೆ ಬಿಡ್ತಾರೆ ಅವರು. ಈ ಕೆಲಸ ಯಾರೂ ಮಾಡೋಂಗಿಲ್ಲ. ಇದು ಸಣ್ಣ ಕೆಲಸ ಅಲ್ಲ. ಯಾಕಂದ್ರೆ ಮಣ್ಣು ತೆಗೆದು ಕುಂತ್ಕೊಂಡು ಇದು ಮಾಡೋದು, ಹೊಳ್ಳಿ ಅದನ್ನು ಓದು ಅಲ್ಲಿ ಹೊತ್ತು ಹಾಕೋದು, ಇದು 8 ತಾಸಿನ ಕೆಲಸ ಆಕೈತಿ. ಇದನ್ನು ಅವ್ರಿಗೆ ಪಗಾರ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವ್ರು. ಈಗ ನಮ್ಗೆ ಇನ್ನೂ ಪಗಾರ ಕೊಟ್ಟಿಲ್ಲ ರೀ ಹೀಗಂದ್ರೆ. ಮತ್ತು 25 ಲಕ್ಷ ಸ್ಯಾಂಕ್ಷನ್ ಐತಿ ಉತ್ಖನನಕ್ಕೆ ಹೀಗಂತಾರೆ. ಏನು ನಮ್ಮ ಊರು ಅಭಿವೃದ್ಧಿ ಆಗಕ್ಕೆ ಕುಂತೈತಿ ಅಂತೇಳಿ ನಮ್ಮಲ್ಲಿ ಲಕ್ಕುಂಡಿ ಒಳಗೆ ಯಾವ ಸಾರ್ವಜನಿಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಏನಪ್ಪ ನಮ್ಮ ಊರು ಅಭಿವೃದ್ಧಿ ಆಕೈತಿ ಬಿಡ ಅಂತೇಳಿ ನಾವು ಯಾರು ಲಕ್ಕುಂಡಿ ಲೋಕಲ್ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಒಂದು ನೋಡೋಣ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಕುಂತಾರೆ. ನಮ್ಮ ಲಕ್ಕುಂಡಿ ಒಮ್ಮೆ ಬೆಳಕಿಗೆ ಬಂದಿದ್ದಲ್ಲ, ಈಗ ಜಗತ್ತಿಗೆ ಬೆಳಕಿಗೆ ಬಂದೈತಿ. ಲಕ್ಕುಂಡಿ ಒಳಗೆ ಇತಿಹಾಸಕ ದೇವಸ್ಥಾನ ಅದಾವು ಅನ್ನೋದು ಬೆಳಕಿಗೆ ಬಂದೈತಿ. ಅದೊಂದು ಖುಷಿ ಪಡೋದ ನಮಗೆ. ಅದ್ರ ಬಗ್ಗೆ ಏನು ನಮಗೇನು ಇದಿಲ್ಲ. ಆದರೆ ಏನು ಅಂದ್ರೆ ನಾವು ಇದ್ರ ಹಿಂದೆ ಕೋಟೆ ವೀರಭದ್ರೇಶ್ವರ ಸುತ್ತಾರ್ದನ್ನು ಕ್ವಾಟೆನೇ ಇತ್ತಿದೆ. ನಾವು ವರ್ಷ ಜಾತ್ರೆ ಮಾಡಿ ಅಮೌಂಟ್ ಎಷ್ಟು ಉಳಿದಿದ್ದು ಇರನ್ಗೆ ಹಾಕಿ ಅದನ್ನ ಬೈಲ್ ಮಾಡ್ಕೊತ ರೌಂಡು ತೆಗ್ಸೀವಿ. ಸ್ವಚ್ಛ ಆಗೈತಿ. ಸ್ವಚ್ಛ ಆದ್ಮ್ಯಾಗ ಅದು ಜನರಿಗೆ ಅದು ಕಾಣ ಬಂದೈತಿ. ಅದ ನೀರು ಸುತ್ತ ಬಿದ್ದ ನೀರು, ಮಳೆಯಾದ ನೀರು 15 ಫೂಟ್ ಒಳಗೆ ಹೋಗಿ ಮುಂದೆ ಹೋಗೋದು ಸಿದ್ರವಾಗಿ ಬಿಟ್ಟಿವಿ. ಅದನ್ನು 15 ಫೂಟ್ ತೆಗ್ದೀವಿ. ಏನು ಯಾಕೆ ನಾವು ಕಲ್ಲು ಹಾಕಿದ್ವಿ ಅದ ಕಲ್ಲ ಬಂದವು. ಹೆಚ್ಚು ಏನೂ ಸಿಕ್ಕಿಲ್ಲ. ಇಲ್ಲಿ ಸಿಗೋದೂ ಇಲ್ಲ. ಯಾಕೆ ಹುಡುಕಾದ್ರೆ ಎಂದೂ ಸಿಗಲ್ಲ. ಉತ್ಖನನ ಇಡೀ ಊರು ಎಬ್ಬಿದ್ರು ಯಾರ ಮನೆ ಎಬ್ಬಿದ್ರು ಒಂದು ಕಲ್ಲು ಸಿಗುತ್ತೆ. ಯಾವ್ದಾರ ಒಂದು ದೇವ್ರ ಸಿಗುತ್ತೆ, ಕಡೆ ಒಂದು ದೇವಸ್ಥಾನ ಕಲ್ಲರ್ ಸಿಗುತ್ತೆ. ಅದಕ್ಕೆ ನಮಗೇನು ಇದಿಲ್ಲ. ಆದರೆ ಅಭಿವೃದ್ಧಿ ಮಾಡಲಿ. ಪಾಪ ನಮ್ಮ H.K. ಪಾಟೀಲ್ ಸಾಹೇಬರು ಅಭಿವೃದ್ಧಿ ಮಾಡಿಸ್ತೀವಿ ಅಂತ ಅದು ಒಪ್ಕೊಂತೀವಿ. ಹೆಂಗಂದ್ರೆ ಪರಿಸ್ಥಾದಂಥ ದೂರದಿಂದ ಬಂದವರಿಗೆ ಶೌಚಾಲಯ ಇಲ್ಲ, ಸುಲಭ ಶೌಚಾಲಯ ಇಲ್ಲ, ಇಳ್ಕೊಳಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ. ಇಂಥ ಅಭಿವೃದ್ಧಿ ಮಾಡಲಿ ನಮಗೆ ಖುಷಿ ಪಡೋದೇ ಇದೆ. ಆದರೆ ಖಾಲಿ ಪೀಲಿ ಉತ್ಖನನ ಅಂತೇಳಿ ಮಾಡ್ತಾರೆ. ಈಗ 11 ದಿನ ಮಾಡಿದ್ರೆ ಏನು ಸಿಕ್ಕಾವ ಹೇಳ್ರಿ? ಏನೂ ಸಿಕ್ಕಿಲ್ಲ. ಸುಳ್ಳು ಸುದ್ದಿ. ಹಾವು ಐತಿ, ಹಾವಿಲ್ಲ ಅನ್ನಂಗಿಲ್ಲ. ಎಲ್ಲಿ ದೇವ್ರು ಇರ್ತಾರೆ ಅಲ್ಲಿ ಹಾವು ಇದ್ದ ಇರ್ತ. ದೇವ್ರದ್ದು ಜಗದಾಗ ಹಾವು ಇರದ. ಹಾವು ಐತಿ, ಕೂಲ್ದು ಹಾವು ಐತಿ, ಆ ಹಾವು ಐತಿ, ಈ ಹಾವು ಐತಿ, ಎಲ್ಲ ಇವು ಸುಳ್ಳು ಎಲ್ಲ ಇದೆ. ಆದರೆ ನಾವೇನು ಒಳ್ಳೆಯದು ಆಗಲಿ. ಯಾಕಂದ್ರೆ 47 ವರ್ಷ ನಿಂತಾದ ಕೋಟೆ ವೀರಭದ್ರೇಶ್ವರ ಜಾತ್ರೆ ಚಲೋ ಇದ್ದು. ಆದರೆ ಏನಂದ್ರೆ ನಾವು ಇದನ್ನ ಗೌರ್ಮೆಂಟಿಗೆ ಕೇಳ್ಕೊಳೋದು. 47 ವರ್ಷ ನಾವು ಲಕ್ಕುಂಡಿ ಒಳಗೆ ಜಾತ್ರೆ, ಲಕ್ಕುಂಡಿ ಜಾತ್ರೆ, ವೀರಭದ್ರೇಶ್ವರ ಜಾತ್ರೆ ಒಂದು ದೊಡ್ಡ ಜಾತ್ರೆ. 47ನೇ ವರ್ಷ ಜಾತ್ರೆ ಇದೆ. ಆದ್ರೆ ನಾಳೆ ನಮ್ಮ ಜಾತ್ರೆಗೆ ಏನೂ ತೊಂದರೆ ಮಾಡಬಾರ್ದು ಅಂತೇಳಿ ಲಕ್ಕುಂಡಿ ಸಾರ್ವಜನಿಕರಿಂದನೇ ಇಡೀ ಊರ್ಲಿಂದ ನಾವು ಅದನ್ನೊಂದೇ ಕೇಳ್ಕೊತೀವಿ. ನಮ್ಮ ಜಾತ್ರೆಗೆ ತೊಂದರೆ ಮಾಡಬೇಡ್ರಿ ಅಂತೇಳಿ ಇದನ್ನ ಒಂದು ಕೇಳ್ಕೊಂಡು ನಾನು 2 ಮಾತು ಹೇಳಿ ಮುಗಿಸ್ತೀನಿ. ರಮೇಶ್ ಹೇಳಿ. ಬಾಯಿ ಸುತ್ತ ಈಗ ನೋಡ್ರಿ, ಬೇಕಾದ್ರೆ ವಿಡಿಯೋ ಮಾಡಿಬಿಡ್ರಿ ನೀವು. ಬಾಯಿ ಸುತ್ತ ಬರೀ ಮುಳ್ಳದವು. ಮತ್ತು ಅಂಥವೆಲ್ಲ ಅಭಿವೃದ್ಧಿ ಮಾಡಲಿ. ನೋಡೋಕೆ ಬಂದಂಥ ಭಕ್ತರಿಗೆ ಈರನ ಗುಡಿ ಮಕ್ಕಳ ಅಗದಿ ಬಾವಿ ಅಗದಿ ಚಲೋ ಐತಪ್ಪ ಅನ್ನಂತಾಗ ಮಾಡಲಿ. ಅಂಥವೆಲ್ಲ ಅಭಿವೃದ್ಧಿ ಮಾಡಲಿ. ಅವಕ್ಕೆ ನಾವು ಖುಷಿ ಪಡ್ತೀವಿ. ನಾವು ಸಾರ್ವಜನಿಕರು ಅನ್ನ ಕೇಳ್ತೀವಿ. ಏನಪ್ಪ ಅಂದ್ರೆ ಬಾವಿ ಭಾಳ ಹೊಲಸಾಟಾಗೈತಿ. ಹಿಂದಕ್ಕೆ ಜಾತ್ರೆ ಮುಂದೆ ಒಬ್ಬ ಹುಡುಗ ಪಾಪ ಈಶಾಡಕ್ಕೆ ಬಂತು, ಬಿದ್ದು ಸತ್ತುಬಿಟ್ಟ. ಹೌದ್ರಾ? ಈ ರೀತಿ ಆಗಬಾರ್ದು. ನಾವು ಅಭಿವೃದ್ಧಿ ಕೆಲಸ ಮಾಡಲಿ. ಅದಕ್ಕೆ ನಾವು ಖುಷಿ ಪಡ್ತೀವಿ.
ಯಾಕಂದ್ರೆ ಲಕ್ಕುಂಡಿ ಭಾಳ ಅದಾವ ಬಾವಿ ಅಂತವು ಸ್ವಚ್ಛ. ಚಂದ್ರಮೌಳೇಶ್ವರ ದೇವಸ್ಥಾನ ನೋಡ್ರಿ ಇಲ್ಲೇ ಈಗ ನೋಡ್ರಲ್ಲ ಅದು ಹೊಲಸು ಆಗೈತಿ. ಇನ್ನೆಲ್ಲ ಸ್ವಚ್ಛ ಮಾಡಿಸ್ಲಿ, ಕ್ವಾಟಿಗೋಡಿಗೆ ಇನ್ನೂ ಮಾಡಲಿ ಕೆಲಸ. ಯಾಕಂದ್ರೆ ಹಿಂದಿನ ಕಾಲದ ಕ್ವಾಟಿಗೋಡಿ ಮುಂದೆ ಹುಟ್ಟಿದಂಥ ಹುಡ್ರು ನೋಡಲಿ ಕ್ವಾಟಿ ಅಂದ್ರೆ ಏನಪ್ಪ ಅನ್ನೋ ನೋಡಲಿ, ಅದನ್ನು ಸ್ವಚ್ಛ ಮಾಡಲಿ, ಅದಕ್ಕೆ ಸುತ್ತ ರೌಂಡ್ ಇದನ್ನು ಮಾಡಲಿ, ಅದಕ್ಕೆ ಸೇಫ್ಟಿ ಕೊಡಲಿ, ಇಂಥವೆಲ್ಲ ಮಾಡಲಿ. ಇವೆಲ್ಲ ಅಭಿವೃದ್ಧಿ ಕೆಲಸನೇ ಇವು. ಅದಕ್ಕೆ ನಾವು ಒಪ್ಕೊಂತೀವಿ. ಇವು ತೆಗೆದು ಇವೆಲ್ಲ ಏನು ಅಭಿವೃದ್ಧಿ ಕೆಲಸ ನಮಗೆ ಯಾಕಂದ್ರೆ ಸ್ವಲ್ಪ ಸರಿ ಕಾಣವಲ್ದು ಇದು. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 11 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಇವಾಗ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು ಏನು 4 ಬ್ಲಾಕ್ಗಳಲ್ಲಿ ಕೂಡ ಇಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಎ ಮತ್ತು A1 ಬಿ ಮತ್ತು B1 ಬ್ಲಾಕ್ಗಳಲ್ಲಿ ಕೂಡ ಉತ್ಖನನ ಕಾರ್ಯ ನಡೀತಾ ಇತ್ತು. ಇಲ್ಲಿ ಸಾಕಷ್ಟು ಅಂದರೆ 10 ರಿಂದ 11 ಅಡಿ ಡೀಪ್ ತಳಗಡೆ ಹೋದ ನಂತರ ಗೋಡೆ ಕುಸಿತ ಕಾಣ್ತಾ ಇದ್ವು. ಹೀಗಾಗಿ ಗೋಡೆಯ ಅಕ್ಕಪಕ್ಕ ಏನಿದೆ ಮಣ್ಣು ಸಂಪೂರ್ಣವಾಗಿ ತೆಗೆಯುವಂಥ ಕೆಲಸವನ್ನು ಇಲ್ಲಿ ಸುಮಾರು 35 ಕೂಲಿ ಕಾರ್ಮಿಕರು ಕೂಡ ಮಾಡ್ತಾ ಇದ್ದಾರೆ. ಇದು ಏನು ಪ್ಲಸ್ ಮಾರ್ಕ್ ಇದೆ, ಸಂಪೂರ್ಣವಾಗಿ ತೆಗೆದು 10/10 ಮಾತ್ರ ಈ ಒಂದು ಉತ್ಖನನ ಕಾರ್ಯ ಮುಂದೆ ಒರೆಯಲಿದೆ. ಆದರೆ ಇವಾಗ ಕಳೆದ 11 ದಿನಗಳಿಂದಲೂ ಕೂಡ ಇಲ್ಲಿ ಕೂಲಿ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ 8 ರಿಂದ ಸಂಜೆ 5 ಗಂಟೆವರೆಗೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬಿಸಿಲಿನಲ್ಲಿ ಕೂಡ. ಆದರೆ ಈವರೆಗೂ ಕೂಡ ಅವರ ವೇತನ ಆಗಿಲ್ಲ. ಹೀಗಾಗಿ ಕೂಲಿ ಕಾರ್ಮಿಕರು ಕೂಡ ಸಾಕಷ್ಟು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. 374 ರೂಪಾಯಿ ಮಾತ್ರ ನೀಡ್ತಾ ಇದ್ರು. ನಮಗೆ ಹೆಚ್ಚಿನ ವೇತನ ಕೊಡಬೇಕಂತೇಳಿ ಕೂಡ ಈ ಹಿಂದೆನೂ ಕೂಡ ಹೇಳಿದ್ರು. ಆದರೆ ಇವಾಗ 11 ದಿನ ಕಳೆದರೂ ಕೂಡ ಅವರಿಗೆ ವೇತನ ಆಗಿಲ್ಲ. ಇದು ಏನು ಕೂಲಿ ಕಾರ್ಮಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿದೆ. ಒಟ್ಟಾರೆ ಹೇಳ್ಬೇಕಂತಂದರೆ ಕಳೆದ 11 ದಿನಗಳಿಂದಲೂ ಕೂಡ ಏನು ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ಉತ್ಖನನ ಕಾರ್ಯ ನಡೀತಾ ಇದೆ. ಸುಮಾರು 43ಕ್ಕೂ ಹೆಚ್ಚು ಪ್ರಾಚ್ಯಾವಶೇಷಗಳು ಕೂಡ ಸಿಕ್ಕಿದ್ದಾವೆ. ಆದರೆ ಇವತ್ತು ಯಾವುದೇ ರೀತಿಯ ಅಪರೂಪದ ವಸ್ತು ಸಿಕ್ಕಿಲ್ಲ. ಆದರೆ ಕೂಲಿ ಕಾರ್ಮಿಕರಿಗೆ ವೇತನ ನೀಡಿಲ್ಲ. ಇದು ಸಾಕಷ್ಟು ಆಕ್ರೋಶಕ್ಕೆ ಕೂಡ ಕಾರಣವಾಗಿದೆ. ಗ್ರಾಮಸ್ಥರು ಕೂಡ ಹೇಳ್ತಾ ಇದ್ದಾರೆ ಸುಮಾರು 25 ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ, ಕೂಲಿ ಕಾರ್ಮಿಕರಿಗೆ ಯಾಕೆ ನೀವು ವೇತನ ಮಾಡ್ತಾ ಇಲ್ಲ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯೊಳಗೆ ಉತ್ಖನನ ನಡೆದ 11 ದಿವಸ ಆತು. ಪಾಪ ಬಡವರು 11 ದಿನದೊಳಗೆ ಇನ್ನೂ ಪಗಾರ ಕೊಟ್ಟಿಲ್ಲ ಅವ್ರಿಗೆ ಕೊಡೋದು 8 ತಾಸು ದುಡಿತಾರೆ. ಅವರು ಮುಂಜಾನೆ 8 ಗಂಟೆಗೆ ಬಂದು ಸಾಯಂಕಾಲ 5 ಗಂಟೆ ತನಕ ಮಾಡ್ತಾರೆ. ಅವ್ರಿಗೆ 340 360 ಸಾಲಂಗಿಲ್ಲ. ಯಾಕಂದ್ರೆ ಇದು 25 ಲಕ್ಷ ಸೆಕ್ಷನ್ ಆಗೈತಿ. ಅವ್ರಿಗೆ ಯೋಗ್ಯವಾಯ್ತು ಬಂದು 1000 ರೂಪಾಯಿ ತನಕ ಕೊಡೋಕೆ ಅಡ್ಡಿಲ್ಲ. ಯಾಕಂದರೆ 8 ಗಂಟೆಗೆ ಬಂದರು 5 ಗಂಟೆಗೆ ಬಿಡ್ತಾರೆ ಅವರು. ಈ ಕೆಲಸ ಯಾರೂ ಮಾಡೋಂಗಿಲ್ಲ. ಇದು ಸಣ್ಣ ಕೆಲಸ ಅಲ್ಲ. ಯಾಕಂದ್ರೆ ಮಣ್ಣು ತೆಗೆದು ಕುಂತ್ಕೊಂಡು ಇದು ಮಾಡೋದು, ಹಳ್ಳಿ ಅದನ್ನು ಓದು ಅಲ್ಲಿ ಹೊತ್ತು ಹಾಕೋದು, ಇದು 8 ತಾಸಿನ ಕೆಲಸ ಆಕೈತಿ. ಇದನ್ನು ಅವ್ರಿಗೆ ಪಗಾರ ಇನ್ನೂ ಪೇಮೆಂಟ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಅವ್ರು. ಈಗ ನಮ್ಗೆ ಇನ್ನೂ ಪಗಾರ ಕೊಟ್ಟಿಲ್ಲ ರೀ ಹೀಗಂದ್ರೆ ಮತ್ತು 25 ಲಕ್ಷ ಸ್ಯಾಂಕ್ಷನ್ ಐತಿ ಉತ್ಖನನಕ್ಕೆ ಹೀಗಂತಾರೆ. ಏನು ನಮ್ಮ ಊರು ಅಭಿವೃದ್ಧಿ ಆಗಾಕೊಂತೈತಿ ಅಂತೇಳಿ ನಮ್ಮಲ್ಲಿ ಲಕ್ಕುಂಡಿ ಒಳಗೆ ಯಾವ ಸಾರ್ವಜನಿಕರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಏನಪ್ಪ ನಮ್ಮ ಊರು ಅಭಿವೃದ್ಧಿ ಆಕೈತಿ ಬಿಡ ಅಂತೇಳಿ ನಾವು ಯಾರು ಲಕ್ಕುಂಡಿ ಲೋಕಲ್ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದ್ರೆ ಒಂದು ನೋಡೋಣ ಏನೋ ಒಂದು ಒಳ್ಳೆ ಕೆಲಸ ಮಾಡಾಕೊಂತಾರೆ. ನಮ್ಮ ಲಕ್ಕುಂಡಿ ಒಮ್ಮೆ ಬೆಳಕಿಗೆ ಬಂದಿದ್ದಿಲ್ಲ, ಈಗ ಜಗತ್ತಿಗೆ ಬೆಳಕಿಗೆ ಬಂದೈತಿ. ಲಕ್ಕುಂಡಿ ಒಳಗೆ ಇತಿಹಾಸಕ ದೇವಸ್ಥಾನ ಅದಾವು ಅನ್ನೋದು ಬೆಳಕಿಗೆ ಬಂದೈತಿ. ಅದೊಂದು ಖುಷಿ ಪಡದ ನಮಗೆ. ಅದ್ರ ಬಗ್ಗೆ ಏನು ನಮಗೇನು ಇದಿಲ್ಲ. ಆದರೆ ಏನು ಅಂದ್ರೆ ನಾವು ಇದ್ರ ಹಿಂದೆ ಕೋಟೆ ವೀರಭದ್ರೇಶ್ವರ ಸುತ್ತರ್ದನ್ನು ಕ್ವಾಟೆನ ಇತ್ತಿದೆ. ನಾವು ವರ್ಷ ಜಾತ್ರೆ ಮಾಡಿ ಅಮೌಂಟ್ ಎಷ್ಟು ಉಳಿದಿದ್ದು ಇರನ್ಗೆ ಹಾಕಿ ಅದನ್ನ ಬೈಲ್ ಮಾಡ್ಕೊತ ರೌಂಡು ತೆಗ್ಸೀವಿ. ಸ್ವಚ್ಛ ಆಗೈತಿ. ಸ್ವಚ್ಛ ಆದ್ಮ್ಯಾಗ ಅದು ಜನರಿಗೆ ಅದು ಕಾಣ ಬಂದೈತಿ. ಅದ ನೀರು ಸುತ್ತ ಬಿದ್ದ ನೀರು, ಮಳೆಯಾದ ನೀರು 15 ಫೂಟ್ ಒಳಗೆ ಹೋಗಿ ಮುಂದೆ ಹೋಗಿ ಸಿದ್ರ ಬಾಗಿ ಬಿಟ್ಟಿವಿ. ಅದನ್ನು 15 ಫೂಟ್ ತೆಗ್ದೀವಿ. ಏನು ಯಾಕೆ ನಾವು ಕಲ್ಲು ಹಾಕಿದ್ವಿ ಅದ ಕಲ್ಲ ಬಂದವು. ಹೆಚ್ಚು ಏನೂ ಸಿಕ್ಕಲ್ಲ, ಇಲ್ಲಿ ಸಿಗೋದೂ ಇಲ್ಲ. ಯಾಕೆ ಹುಡುಕಾದ್ರೆ ಎಂದೂ ಸಿಗಲ್ಲ. ಉತ್ಖನನ ಇಡೀ ಊರು ಎಬ್ಬಿದ್ರು, ಯಾರ ಮನೆ ಎಬ್ಬಿದ್ರು ಒಂದು ಕಲ್ಲು ಸಿಗುತ್ತೆ. ಯಾವ್ದಾರ ಒಂದು ದೇವ್ರ ಸಿಗುತ್ತೆ, ಕಡೆ ಒಂದು ದೇವಸ್ಥಾನ ಕಲ್ಲರ್ ಸಿಗುತ್ತೆ. ಅದಕ್ಕೆ ನಮಗೇನು ಇದಿಲ್ಲ. ಆದರೆ ಅಭಿವೃದ್ಧಿ ಮಾಡಲಿ. ಪಾಪ ನಮ್ಮ HK ಪಾಟೀಲ್ ಸಾಹೇಬರು ಅಭಿವೃದ್ಧಿ ಮಾಡಿಸ್ತೀವಿ ಅಂತ ಅದು ಒಪ್ಕೊಂತೀವಿ. ಹೆಂಗಂದ್ರೆ ಪರಿಸ್ಥಾದಂಥ ದೂರದಿಂದ ಬಂದವರಿಗೆ ಶೌಚಾಲಯ ಇಲ್ಲ, ಸುಲಭ ಶೌಚಾಲಯ ಇಲ್ಲ, ಇಳ್ಕೊಳಕ್ಕೆ ಅವ್ರಿಗೆ ಏನು ವ್ಯವಸ್ಥೆ ಇಲ್ಲ. ಇಂಥ ಅಭಿವೃದ್ಧಿ ಮಾಡಲಿ ನಮಗೆ ಖುಷಿ ಪಡೋದೇ ಇದೆ. ಆದರೆ ಖಾಲಿ ಪೀಲಿ ಉತ್ಖನನ ಅಂತೇಳಿ ಮಾಡ್ತಾರೆ. ಈಗ 11 ದಿನ ಮಾಡಿದಾರೆ, ಏನು ಸಿಕ್ಕಾವ ಹೇಳ್ರಿ? ಏನೂ ಸಿಕ್ಕಿಲ್ಲ. ಸುಳ್ಳು ಸುದ್ದಿ. ಹಾವು ಐತಿ, ಹಾವಿಲ್ಲ ಅನ್ನಂಗಿಲ್ಲ. ಎಲ್ಲಿ ದೇವ್ರು ಇರ್ತಾರೆ ಅಲ್ಲಿ ಹಾವು ಇದ್ದ ಇರ್ತ. ದೇವ್ರದ್ದು ಜಗದಾಗ ಹಾವು ಇರದ. ಹಾವು ಐತಿ, ಕೂಲ್ದು ಹಾವು ಐತಿ, ಆ ಹಾವು ಐತಿ, ಈ ಹಾವು ಐತಿ, ಎಲ್ಲ ಇವು ಸುಳ್ಳು ಎಲ್ಲ ಇದೆ. ಆದರೆ ನಾವೇನು ಒಳ್ಳೆಯದು ಆಗಲಿ. ಯಾಕಂದ್ರೆ 47 ವರ್ಷ ನಿಂತಾದ ಕೋಟೆ ವೀರಭದ್ರೇಶ್ವರ ಜಾತ್ರೆ ಚಲೋ ಇದ್ದು. ಆದರೆ ಏನ್ರ ನಾವು ಇದನ್ನ ಒಂದು ಗೌರ್ಮೆಂಟಿಗೆ ಕೇಳ್ಕೊಳೋದು. 47 ವರ್ಷ ನಾವು ಲಕ್ಕುಂಡಿ ಒಳಗೆ ಜಾತ್ರೆ, ಲಕ್ಕುಂಡಿ ಜಾತ್ರೆ, ವೀರಭದ್ರೇಶ್ವರ ಜಾತ್ರೆ ದೊಡ್ಡ ಜಾತ್ರೆ. 47ನೇ ವರ್ಷ ಜಾತ್ರೆ ಇದೆ. ಆದ್ರೆ ನಾಳೆ ನಮ್ಮ ಜಾತ್ರೆಗೆ ಇನ್ನೂ ತೊಂದರೆ ಮಾಡಬಾರ್ದು ಅಂತೇಳಿ ಲಕ್ಕುಂಡಿ ಸಾರ್ವಜನಿಕರಿಂದನೇ ಇಡೀ ಊರ್ಲಿಂದ ನಾವು ಅದನ್ನೊಂದೇ ಕೇಳ್ಕೊತೀವಿ. ನಮ್ಮ ಜಾತ್ರೆಗೆ ತೊಂದರೆ ಮಾಡಬೇಡ್ರಿ ಅಂತೇಳಿ ಇದನ್ನ ಒಂದು ಕೇಳ್ಕೊಂಡು ನಾನು 2 ಮಾತು ಹೇಳಿ ಮುಗಿಸ್ತೀನಿ. ರಮೇಶ್ ಹೇಳಿ.
ಬಾಯಿ ಸುತ್ತ ಈಗ ನೋಡ್ರಿ ಬೇಕಾದ್ರೆ ವಿಡಿಯೋ ಮಾಡಿಬಿಡ್ರಿ ನೀವು ಬಾಯಿ ಸುತ್ತ ಬರೀ ಮುಳ್ಳದವು ಮತ್ತು ಅಂಥವೆಲ್ಲ ಅಭಿವೃದ್ಧಿ ಮಾಡಲಿ ನೋಡಕ್ಕೆ ಬಂದಂಥ ಭಕ್ತರಿಗೆ ಹಿರಣ್ಯ ಗುಡಿ ಮಗ್ಲ ಅಗದಿ ಬಾವಿ ಅಗದಿ ಚಲೋ ಐತಪ್ಪ ಅನ್ನಂತಾಗ ಮಾಡಲಿ ಅಂಥವೆಲ್ಲ ಅಭಿವೃದ್ಧಿ ಮಾಡಲಿ ಅವಕ್ಕೆ ನಾವು ಖುಷಿ ಪಡ್ತೀವಿ. ನಾವು ಸಾರ್ವಜನಿಕರು ಅನ್ನ ಕೇಳ್ತೀವಿ ಏನಪ್ಪ ಅಂದ್ರೆ ಬಾವಿ ಭಾಳ ಹೊಲಸಾಟಾಗೈತಿ. ಹಿಂದಕ್ಕೆ ಜಾತ್ರೆ ಮುಂದೆ ಒಬ್ಬ ಹುಡುಗ ಪಾಪ ಈಶಾಡಕ್ಕೆ ಬಂತು, ಬಿದ್ದು ಸತ್ತುಬಿಟ್ಟ. ಹೌದ್ರಾ? ಈ ರೀತಿ ಆಗಬಾರ್ದು ಅದಕ್ಕೆ ನಾವು ಅಭಿವೃದ್ಧಿ ಕೆಲಸ ಮಾಡಲಿ, ಅದಕ್ಕೆ ನಾವು ಖುಷಿ ಪಡ್ತೀವಿ. ಯಾಕಂದ್ರೆ ಲಕ್ಕುಂಡಿಯವ್ರು ಭಾಳ ಅದಾವೆ ಬಾವಿ ಅಂತವು ಸ್ವಚ್ಛ. ಚಂದ್ರಮೌಳೇಶ್ವರ ದೇವಸ್ಥಾನ ನೋಡ್ರಿ ಇಲ್ಲೇ ಈಗ ನೋಡ್ರಲ್ಲ ಅದು ಹೊಲಸಾಗೈತಿ, ಇನ್ನೆಲ್ಲ ಸ್ವಚ್ಛ ಮಾಡಿಸ್ಲಿ, ಕ್ವಾಟಿಗೋಡಿಗೆ ಇನ್ನೂ ಮಾಡಲಿ ಕೆಲಸ. ಯಾಕಂದ್ರೆ ಹಿಂದಿನ ಕಾಲದ ಕ್ವಾಟಿಗೋಡಿ ಮುಂದೆ ಹುಟ್ಟಿದಂಥ ಹುಡ್ರು ನೋಡಲಿ ಕ್ವಾಟಿ ಅಂದ್ರೆ ಏನಪ್ಪ ಅನ್ನೋ ನೋಡಲಿ, ಅದನ್ನು ಸ್ವಚ್ಛ ಮಾಡಲಿ, ಅದಕ್ಕೆ ಸುತ್ತ ರೌಂಡ್ ಇದನ್ನು ಮಾಡಲಿ, ಅದಕ್ಕೆ ಸೇಫ್ಟಿ ಕೊಡಲಿ, ಇಂಥವೆಲ್ಲ ಮಾಡಲಿ. ಇವೆಲ್ಲ ಅಭಿವೃದ್ಧಿ ಕೆಲಸನೇ ಇವು, ಅದಕ್ಕೆ ನಾವು ಒಪ್ಕೊಂತೀವಿ. ಇವು ತೆಗೆಯೋದು ಇವೆಲ್ಲ ಏನು ಅಭಿವೃದ್ಧಿ ಕೆಲಸ ನಮ್ಗೆ ಯಾಕೆ ಸ್ವಲ್ಪ ಸರಿ ಕಾಣವಲ್ದು ಇದು.